ನಮಸ್ಕಾರ ಎಲ್ಲರಿಗೂ. ಏನಂದರೆ ಫಸ್ಟ್ ಟೈಮ್ ಲೈಕ್ ಕಾರ್ನ ಒಬ್ಬನೇ ತಗೊಂಡು ಬರೋದು ಈಗ ಕಲ್ತಿದ್ದೀನಿ. ಅದಕ್ಕೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದು ಕಾರ್ ಬಂದುಬಿಟ್ಟು ಆಟೋ ಡ್ರೈವಿಂಗ್ ಇದೆ, ಗೇರ್ ಹಾಕೋದೇನಿಲ್ಲ. ಸೊ ಅದಕ್ಕೆ ಈಸಿ ಆಗುತ್ತೆ. ನನಗೆ ಆ್ಯಕ್ಚುಲಿ ಗೇರ್ ಹಾಕೋ ಕಾರಿನ ಓಡ್ಸೋಕ್ಕೆ ಬರಲ್ಲ, ಪರ್ಫೆಕ್ಟಾಗಿ ಯಾವ ಕಾರು ಓಡ್ಸೋಕ್ಕೆ ಬರಲ್ಲ. ಹಾಗೆ ಖಾಲಿ ರೋಡು ಎಲ್ಲ ಇದ್ದರೆ ಓಡಿಸ್ತೀನಿ. ಸೊ ಇಲ್ಲಿ ನಮ್ಮ ಸಾಗರದ APMC ಏನಿದು ಫುಲ್ ಖಾಲಿ ರೋಡ್ ಇದೆ, ಸ್ಲೋ ಆಗಿ ಓಡಿಸಿದ್ರೆ ನಡೆಯುತ್ತೆ. ಸೊ ಅದಕ್ಕೆ ತಗೊಂಡ್ಬಂದಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಮಾಮ ಕಾರು, ವೋಲ್ಕ್ಸ್ವ್ಯಾಗನ್ ವರ್ಟಸ್ ಅಂತ. ಸೊ ಅದಕ್ಕೆ ಒಂದು ಚಿಕ್ಕದಾದ ವ್ಲಾಗ್ ಮಾಡಿದರೆ ಹೇಗಿರುತ್ತೆ ಅಂತ ಅಂದ್ಕೊಂಡು ಬಂದೆ. ಹೌದು, ಪ್ರಾಕ್ಟೀಸ್ ಇಲ್ಲ ಕಾರ್ ಓಡಿಸೋದ್ರಲ್ಲಿ, ಅಷ್ಟೇನು ಪ್ರೊಫೆಷ್ನಲ್ ಏನಿಲ್ಲ. ನಾನು ಸುಮ್ಮನೆ ಹಾಗೆ ಒಂದು ಜೋಶಿಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸ್ಲೋ ಕಾರ್ ಓಡಿಸ್ತಾ ಇದ್ದೀನಿ. ಲೈಕ್ ಆ್ಯಕ್ಚುಲಿ ಬೆಳಿಗ್ಗೆ ಪೇಟೆ ಕಡೆ ಎಲ್ಲ ಹೋಗಿ ಬಂದೆ. ಒಂದ್ಸತಿ ನೆಟ್ಟ ತಗೊಂಡ್ಬಿಡೋಣ. ಆ್ಯಕ್ಚುಲಿ ರೋಡ್ ತೋರಿಸ್ತೀನಿ ಹೇಗಿದೆ ಅಂತ. ಫುಲ್ ಖಾಲಿ ಇಲ್ಲಿ ಆ್ಯಕ್ಚುಲಿ ಚಿಕ್ಕವರಿದ್ದಾಗ ವಾಕಿಂಗಿಗೆ ಮತ್ತು ಸ್ಕೇಟಿಂಗ್ ಪ್ರಾಕ್ಟೀಸಿಗಂತ ಬರ್ತಿದ್ವಿ ಇದ್ರ ಒಳಗಡೆ. ಈ ಕಡೆ ಸ್ಟ್ರೈಟ್ ಹೋಗೋಣ. ಇವತ್ತು ಒಂದು ಸ್ಪೆಷಲ್ ಡೇ. ಏನಂದರೆ ಲೈಕ್ June 3rd RCB ಫೈನಲ್ ಆಡ್ತಿರೋ ದಿನ. ಲೈಕ್ 18th ಸೀಸನ್ ಗೆದ್ಬಿಡ್ಲಪ್ಪ. ಇನ್ನು ನಾವು ಮ್ಯಾಚ್ ನೋಡ್ತಿದ್ದೆಲ್ಲ ಕ್ಲಿಪ್ಸ್ ನೆಕ್ಸ್ಟ್ ಹಾಕ್ತೀನಿ ಈ ವ್ಲಾಗಲ್ಲೇ, ನೋಡುವ ಹೇಗಾಗುತ್ತೆ ಅಂತ. ಇಲ್ಲಿ ನಾನು ಆಮೇಲೆ ಪ್ರಾಕ್ಟೀಸಿಗೆ ಸಿಗಲ್ಲ ಅಂತ ಹೀಗೆ 1-2 ರೌಂಡ್ ಓಡಿಸ್ಕೊಂಡ್ರೆ ಕಾನ್ಫಿಡೆನ್ಸ್ ಇರುತ್ತೆ. ಲೈಕ್ ಫ್ಯೂಚರಲ್ಲಿ ಏನಾದರೂ ನಾನು ಓಡಿಸ್ಬೋದು ಅಂತ. ಇವತ್ತು RCB ಮ್ಯಾಚ್ ಇದರಿಂದ ಸ್ವಲ್ಪ ರೆಡ್ ಫೀಲಿಂಗ್ ಬರಲಿ, ರೆಡ್ ಕಲರ್ ಹಾಕಿದ್ದೀನಿ. ಕ್ಯಾಮ್ರಾ ಬಿತ್ತಷ್ಟೇ ಕಾರ್ ಕರೆಕ್ಟ್ ಐತಿ. ಈ ರೋಡಿನ ವ್ಯೂ ಇದೆ ಅಲ್ಲ, ಸಖತ್. ಈ ಕಡೆ ಸನ್, ಈ ಕಡೆ ಕಾರು, ಖಾಲಿ ರೋಡು, ಮತ್ತೆ ಒಬ್ಬನೇ ಈಗಿರೋದು. ಈ ಕಾರ್ನಲ್ಲಿ ಕೂಡ ಈಗ ನಾವು ಒಬ್ಬನೇ ಇರೋದು. ಸೊ ನೀವೆಲ್ಲರೂ ನನ್ನ ವೀಕ್ಷಕರು. ಸೊ ಏನಂದರೆ ನನಗೆ ಸ್ವಲ್ಪ ಸಜೆಷನ್ಸ್ ಕೊಡಿ. ನನ್ನ ವ್ಲಾಗ್ ಲೈಕ್ ನೋಡಿದ್ದೀರಾ, ಒಂದು 2-3 ವ್ಲಾಗ್ಸ್ ನೋಡಿದ್ದೀರಾ ಅಂದ್ಕೊತೀನಿ. ಲೈಕ್ ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ಸ್ವಲ್ಪ ಸಜೆಷನ್ಸ್ ಕೊಡಿ. ಯಾವುದೇ ಥರ ವ್ಲಾಗ್ ಮಾಡಬೇಕು, ಇಂಪ್ರೂವ್ಮೆಂಟ್ಸ್ ಹೇಗೆ ಮಾಡಬೇಕು. ಈಗ ಫುಲ್ ನನ್ನ ಮೈಂಡ್ ಸೆಟ್ ಏನಿದೆ ಅಂದರೆ ಕನ್ಸಿಸ್ಟೆಂಟಾಗಿ ಲೈಕ್ ಆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಇದೆ ನನ್ನಲ್ಲಿ. ಸೊ ಅದನ್ನು ಮಾಡಬೇಕಂದ್ರೆ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟು. ಈಗ ಒಬ್ಬ ಲೈಕ್ ಸ್ಮಾಲ್ ಕ್ರಿಯೇಟರ್ ಏನಾದ್ರು ಗ್ರೋ ಆಗಬೇಕಂದ್ರೆ ಇನಿಷಿಯಲ್ ಆಡಿಯನ್ಸು ನೀವು ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಜನಕ್ಕೆ ಲೈಕ್ ನನ್ನ ವೀಡಿಯೋಸ್ನ ರೆಕಮೆಂಡ್ ಮಾಡ್ತೀರಾ, ಈಗ ಸಬ್ಸ್ಕ್ರೈಬರ್ಸ್ ಬೇರೆಯವ್ರಿಗೆ ಹೇಳಿ ಮಾಡಿಸ್ತೀರಾ, ತುಂಬ ಮ್ಯಾಟ್ರ್ ಆಗುತ್ತೆ, ತುಂಬ ಅಂದರೆ ತುಂಬ. ಸೊ ಸುಮ್ಮನೆ ಹಾಗೆ ಹೇಳಿ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ವ್ಲಾಗ್ ಮಾಡ್ತಾನೆ, ನನಗೆ ಸಬ್ಸ್ಕ್ರೈಬ್ ಮಾಡು ಅಂತ. ಸ್ವಲ್ಪ ನ್ಯಾರೋ ರೋಡಿಗೆ ಬಂದಿದ್ದೀನಿ. ಇದು ಏನಂದರೆ ಕಾಗೋಡು ಮಂದಿರ ಅಂತ ಇಲ್ಲಿದೆ ಫ್ರೆಂಡ್ಸ್. ತೋರಿಸ್ತೀನಿ ಈಗ. ಕಾಗೋಡು ತಿಮ್ಮಪ್ಪ ಮಂದಿರ. ಇಲ್ಲಿ ಚಿಕ್ಕವರಿದ್ದಾಗ ನಾವು ಕುಂಫು ಕಲಿಯಕ್ಕೆ ಬರ್ತಿದ್ದೆ ನಾನು.
ಒಂದು ಆಟೋ ಗೇರ್ ಕಾರು ಹೇಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ಲೈಕ್ ಬ್ರೇಕ್ ಹಿಡ್ಕೊಬೇಕು. ಆಮೇಲೆ ಇಲ್ಲೊಂದು ಇದು ಇರುತ್ತೆ, ಬಟನ್ ಇರುತ್ತೆ, ಅದನ್ನು ಹಿಡ್ಕೊಂಡು ಫಸ್ಟ್ ಪವರ್ ಆನ್ ಮಾಡ್ಕೊಬೇಕು ಇಲ್ಲಿ ಇಂಜಿನಿಂದು. ಆಮೇಲೆ ಲೈಕ್ ಹಿಂತರಬೇಕು. ರಿವರ್ಸ್ ಹೋಗೋದಿದ್ರೆ ಆರ್ ಅಂತ ಇದೆ, ಅಲ್ಲಿ ರಿವರ್ಸ್ ಆನ್ ಆಗುತ್ತೆ ಈ ಕಡೆ. ಸೊ ಹಿಂದಕ್ಕೆ ಬಂದುಬಿಟ್ಟು ಗೊತ್ತಾಗತ್ತೆ ನಿಮಗೆ ಕಾರ್ ಆನ್ ಆಗಿದ್ರೆ. ಆಮೇಲೆ ಕಾರ್ನ ನಾವು ಬಿಡ್ಬೋದು. ಒಂದೇನಂದರೆ ನಾವು ಬೈಕಲ್ಲಿ ಈ ಸ್ಪೀಡ್ ಹೋದರೆ ನಮಗೆ ಲೈಕ್ ಗೊತ್ತಾಗ್ಬಿಡುತ್ತೆ ಯಾವ ಸ್ಪೀಡ್ ಹೋಗ್ತಿದ್ದೀವಿ ಅಂತ. ಕಾರ್ನಲ್ಲಿ ಫೀಲ್ ಆಗಲ್ಲ. ಸೊ ಸ್ವಲ್ಪ ಹುಷಾರಾಗಿರಬೇಕು ಏನು ಕಾರ್ನಲ್ಲಿ ಇದ್ದಾಗ. ಇದು ಕಾರಿನ ವ್ಯೂ. ಆ್ಯಕ್ಚುಯಲ್ BTS ಕಾರ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಐತಿ. ಇದೆಲ್ಲ ಯಾಕೆ ಮಾಡೋಕ್ಕಾಗ್ತಿರೋದು ಅಂದರೆ ಖಾಲಿ ರೋಡ್ ಇರೋದ್ರಿಂದ. ಖಾಲಿ ರೋಡು, ಜನ ಯಾರೂ ಇಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಓಡಾಡ್ತಾರಷ್ಟೇ. ಹೇಗಿತ್ತು ಇದೊಂದು ಚಿಕ್ಕ ವ್ಲಾಗ್. ಅದು ಯಾವ ಟಾಪಿಕ್, ಕಾರ್ ಓಡಿಸೋದ್ರ ಮೇಲೆ. ಅದು ಎಲ್ಲರೂ ಓಡಿಸ್ತಾರೆ, ಬಟ್ ನಾನು ಓಡಿಸೋದು ಸ್ಪೆಷಲ್ ನನಗೋಸ್ಕರ. ಸೊ ಜಸ್ಟ್ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಫ್ರೆಂಡ್ಸಿಗೆಲ್ಲ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊತೀನಿ. ಈಗ ಬೇರೆ ರೋಡಲ್ಲಿ ಟರ್ನ್ ತಗೊಳ್ಳೋಣ. ಒಬ್ಬರು ಕಮೆಂಟ್ ಮಾಡಿದರು, ಡಾಕ್ಟರ್ ಬ್ರೋ 2.4 ಇಸ್ ಲೋಡಿಂಗ್, ಸ್ಪಾರ್ಕ್ ಮಿಥುನ್ ಇಸ್ ಲೋಡಿಂಗ್ ಆಗಬೇಕದು. ನನಗೆ ಬೇರೆ ಅಂದರೆ ಡಾಕ್ಟರ್ ಬ್ರೋ ಥರ ಆಗೋಣ, ಆದರೆ ನನ್ನದೇ ಒಂದು ಸ್ಪೆಷಲ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಸ್ಪಾರ್ಕ್ ಮಿಥುನ್ ಅಂತ 4-5 ಇಯರ್ಸ್ ಆಯಿತು ನನಗೆ ಒಂದೊಂದೇ ವಿಡಿಯೋ ಆಗ ಒಂದೊಂದೇ ವಿಡಿಯೋ ಹಾಕ್ತಾ ಇರ್ತೀನಿ. ಡಾಕ್ಟರ್ ಡ್ರೈವಿಂಗ್ ಗ್ರೇಟ್ ಟರ್ನ್ ಮಾಡಿದ್ದೀನಿ. ಈ ಸಲ ಕಪ್ ನಮ್ದೇ. ಇವತ್ತು ಸ್ಟೇಡಿಯಂಗೆ ಬಂದವರಿಗೆಲ್ಲರಿಗೂ ಓಕೆ ಆಯ್ತು. ಡೆವಿಲರ್ಸ್ ಎಲ್ಲ ಇದ್ರೆ ಆಗಿಲ್ಲ, ಅವರೆಲ್ಲ ಈಗ ಬಂದಾರ ನೋಡಕ್ಕೆ. You know, for me, this is why it's so special associated with these two is because I've shared my prime years with them, and I know how much we try to.